ಇನ್ನು ಪವರ್ ಶೇರಿಂಗ್ ಬಗ್ಗೆ ಸಿಎಂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಚಾಮರಾಜನಗರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅನಾವಶ್ಯಕ ಚರ್ಚೆಗಳು ನಡೀತಾ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. 5 ವರ್ಷ ನಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದ್ಮೇಲೆ ಮತ್ತೆ ಚುನಾವಣೆ ನಡೆಯುತ್ತೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಕ್ರಾಂತಿ ಅಂತ ಹೇಳಿದ್ರು ನೀವೇ ಹುಟ್ಟಾಕಿದವರು. ಕ್ರಾಂತಿ ಅಂತ ಹುಟ್ಟಾಕಿದವ್ರೆ ನೀವು ಮಾಧ್ಯಮದವರು. ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತಾ ಇದೆ. ಅನಾವಶ್ಯಕ ಚರ್ಚೆ ನಡೀತಾ ಇದೆ. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ನವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಹುಟ್ಕೊಂಡಿದ್ದು. 2.5 ವರ್ಷ ಆದಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಹುಟ್ಕೊಂಡಿದ್ದು. ಈಗ ಡೇಟ್ ಫಿಕ್ಸ್ ಆಯ್ತಾ ಸರ್? ಡೇಟ್ ಸಂಪುಟ ಪುನರಚನೆ ಆಗುತ್ತಾ ಸರ್? ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ರಾಜ್ಯದ ನಾಯಕರು ರಿಯಾಕ್ಟ್ ಮಾಡೋದನ್ನ ಗಮನಿಸಿದ್ರೆ ಪ್ರಸನ್ನ, ಅಲ್ಲಿ ಗುರಿ ಒಂದೇ, ದಾರಿ ಬೇರೆ ಬೇರೆ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಮತ್ತೊಂದ್ ಕಡೆ ಹೈಕಮಾಂಡ್ ನಾಟ್ ಟೇಕಿಂಗ್ ಡಿಸಿಷನ್ ಈಸ್ ಆಲ್ಸೋ ಡಿಸಿಷನ್ ಅಂತ ಅವ್ರು ಸುಮ್ಮನಾದ ರೀತಿಯಾಗಿ ಕಾಣಿಸ್ತಾ ಇದೆ. ಎಲ್ಲಿಗೆ ಹೋಗಿ ನಿಲ್ಬಹುದು ಇದು ಅಂತ ಪ್ರಸನ್ನ? ಚೈತ್ರ, ಇದೀಗ ಸಿದ್ದರಾಮಯ್ಯನವರ ದಾಳ ಹೇಗಿತ್ತು ಅನ್ನುವಂಥದ್ದನ್ನ ದೆಹಲಿಯಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಆದರೆ ಡಿ.ಕೆ ಸಹೋದರರು ಮುಂದೆ ಏನ್ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿತ್ತು. ಅದಕ್ಕೆ ಉತ್ತರದ ರೂಪದಲ್ಲಿ 2.5 ವರ್ಷದ ಬಳಿಕ ಇದೀಗ ಡಿ.ಕೆ ಸುರೇಶ್ ಅವರು ಮಾರ್ಮಿಕವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಕೊಟ್ಟ ಮಾತಿನ ನೆನಪಿಸುವಂತಹ ಕೆಲಸವನ್ನ ಇದೀಗ ಡಿ.ಕೆ ಸುರೇಶ್ ಅವರು ಮಾಡಿದ್ದಾರೆ. ಹೌದು, ಸಿದ್ದರಾಮಯ್ಯನವರಿಗೆ ಜವಾಬ್ದಾರಿ ಇದೆ. ಆಡಳಿತ ನಡೆಸುವಂತವ್ರು ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ. ಯಾರಿಗೆ ಏನೇನು ಮಾತನ್ನ ಕೊಟ್ಟಿದ್ದಾರೋ ಅದನ್ನ ತಪ್ಪಿ ಸಿದ್ದರಾಮಯ್ಯನವರು ನಡೆಯೋದಿಲ್ಲ. ಕೊಟ್ಟ ಮಾತಿನ ಪ್ರಕಾರವೇ ಅವರು ನಡೆದುಕೊಳ್ತಾರೆ ಅಂತ ಹೇಳಿ ಪರೋಕ್ಷವಾಗಿ ಒಂದು ಭಾವನಾತ್ಮಕ ದಾಳವನ್ನ ಇದೀಗ ಡಿ.ಕೆ ಸುರೇಶ್ ಅವರು ಉರುಳಿಸಿದ್ದಾರೆ. ಡಿ.ಕೆ ಸುರೇಶ್ ಅವರ ಮಾತಿನ ಅರ್ಥ ಅಧಿಕಾರ ಹಂಚಿಕೆ ಸೂತ್ರ ಇರಬಹುದು, ಪವರ್ ಶೇರಿಂಗ್ ಇರಬಹುದು. 2.5 ವರ್ಷದ ಹಿಂದೆ ಏನು ದೆಹಲಿಯಲ್ಲಿ ಮಾತುಕತೆ ಆಗಿತ್ತು ಅದೇ ಪ್ರಕಾರ ಸಿದ್ದರಾಮಯ್ಯನವರು ನಡೆದುಕೊಳ್ಳಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಆಗ್ರಹಿಸುವಂತಹ ಕೆಲಸವನ್ನ ಇದೀಗ ಡಿ.ಕೆ ಸುರೇಶ್ ಅವರು ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ತಾನೇ 5 ವರ್ಷ ಮುಂದುವರಿತೀನಿ ಅನ್ನುವಂಥ ವಿಶ್ವಾಸ ಇದ್ರೆ ಡಿ.ಕೆ ಸುರೇಶ್ ಇರ್ಬೋದು, ಡಿ.ಕೆ ಶಿವಕುಮಾರ್ ಇರ್ಬೋದು, ಇಬ್ರು ಕೂಡ ಹೈಕಮಾಂಡ್ ನಾಯಕರ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಇದನ್ನ ನಾವು ರೆಬೆಲ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಅಥವಾ ಪರೋಕ್ಷವಾಗಿ ಪಕ್ಷದಿಂದ ಹೊರಗೆ ಹೋಗ್ತೀವಿ ಅಥವಾ ಪಕ್ಷದ ವಿರುದ್ಧ ಕೆಲಸವನ್ನ ಮಾಡ್ತೀವಿ, ಸಂಘಟಿಸ್ತೀವಿ ಅಂತ ಹೋದ್ರೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅತ್ಯಂತ ಭಾವನಾತ್ಮಕವಾದಂತಹ ದಾಳವನ್ನೇ ಉರುಳಿಸಿದ್ರೆ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯ ಆಗ್ಬೋದು ಅಂತ ಹೇಳಿ ಡಿ.ಕೆ ಲೆಕ್ಕಾಚಾರ ಹಾಕಿದಂತೆ ಕಾಣ್ತಾ ಇದೆ. ಇದೇ ನಿಟ್ಟಿನಲ್ಲಿ ಇವತ್ತು ಪದೇ ಪುನರುಚ್ಚಾರವನ್ನ ಮಾಡಿರುವಂತಹ ಡಿ.ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರು ಗ್ಯಾರಂಟಿಗಳನ್ನು ಕೂಡ ಜನತೆಗೆ ಕೊಟ್ಟಿದ್ರು. ಆ ಜನತೆಯ ಮಾತು ಕೊಟ್ಟ ಪ್ರಕಾರವನ್ನು ನಡೆದುಕೊಂಡಿದ್ದಾರೆ. ಇದೀಗ ಉಳಿದಂತಹ ದೆಹಲಿಯಲ್ಲಿ ಏನೆಲ್ಲ ಮಾತುಕತೆಯಾಗಿತ್ತೋ ಅದರ ಪ್ರಕಾರವೇ ನಡೆದುಕೊಳ್ತಾರೆ ಅನ್ನೋ ಮೂಲಕ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರವೇ ಸಿದ್ದರಾಮಯ್ಯನವರು ನಡೆದುಕೊಳ್ಳಿ ಅಂತ ಹೇಳಿ ಪರೋಕ್ಷವಾಗಿ ತಾಕೀತು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಹುತೇಕ ಈ ಎಲ್ಲವನ್ನು ಬೆಳವಣಿಗೆಗಳನ್ನ ಗಮನಿಸಿದ್ರೆ ಇದು ಇವತ್ತಿಗೆ ನಿಲ್ಲುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸ್ವರೂಪವನ್ನ ಈ ಬೆಳವಣಿಗೆಗಳು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಚೈತ್ರ, ರೈಟ್, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.